ಅಪರಿಚಿತನಿಗೆ ಹೊಣೆಯಾದವನ ಬಟ್ಟೆ ಕಿತ್ತುಕೋ, ಅಪರಿಚಿತಳಿಗೆ ಹೊಣೆ ನಿಲ್ಲುವವನನ್ನೇ ಒತ್ತೆ ಇಟ್ಟುಕೋ. ಬಡವನ ಬಟ್ಟೆಯನ್ನು ಒತ್ತೆಯಾಗಿ ಇಟ್ಟುಕೊಳ್ಳುವುದು ಪ್ರಾಚೀನ ಇಸ್ರಾಯೇಲಿನಲ್ಲಿ ನಿಷಿದ್ಧವಾಗಿತ್ತು. ಸಂಜೆಯೊತ್ತಿಗೆ ಅದನ್ನು ಹಿಂದಿರುಗಿಸಲೇಬೇಕಿತ್ತು. ಅಪರಿಚಿತನಿಗೆ ಹೊಣೆಯಾಗಿರುವಾಗ ಅದನ್ನೂ ಕಿತ್ತುಕೋ ಎನ್ನುವುದರ ಅರ್ಥ ಅದು ಎಷ್ಟು ಅಪಾಯಕಾರಿ ಎಂಬುದನ್ನು ಸೂಚಿಸಲು. ಅಪರಿಚಿತನಿಗೆ ನೆರವಾಗುವುದೇನೋ ಸರಿ, ಆದರೆ ಅವನಿಗೆ ಹೊಣೆಯಾಗಿರಬೇಡ. ಅವನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ, ಒಳ್ಳೆಯವನೋ ಕೆಟ್ಟವನೋ ತಿಳಿಯದು. ಅಪರಿಚಿತಳಿಗೆ ಹೊಣೆ ನಿಲ್ಲುವವನನ್ನೇ ಒತ್ತೆ ಇಟ್ಟುಕೋ ಎಂದರೆ ಕೆಟ್ಟ ಶೀಲವುಳ್ಳ ಮಹಿಳೆಗೆ ಹೊಣೆ ನಿಲ್ಲುವಾಗ ಅವನೆಷ್ಟು ದುಷ್ಟನಾಗಿರಬೇಕು, ಆದ್ದರಿಂದ ಅವನನ್ನೆಷ್ಟು ನಂಬಬಹುದು. ಆದ್ದರಿಂದ ಅವನ ಬಟ್ಟೆಗಳನ್ನೆಲ್ಲ ಅವನನ್ನೇ ಒತ್ತೆಯಾಗಿಟ್ಟುಕೋ ಎಂದು ಈ ಜ್ಞಾನೋಕ್ತಿ ತಿಳಿಸುತ್ತದೆ. ಆದ್ದರಿಂದ ಮಾನವನ ಒಳ್ಳೆಯ ನಡತೆ ಅತಿ ಮುಖ್ಯ. ಅದರಿಂದಲೇ ಅವನ ಅಳಿವು ಉಳಿವು. ದುಷ್ಟ ಅಪರಿಚಿತರಿಗೆ, ವಿಶ್ವಾಸಾರ್ಹವಲ್ಲದವರಿಗೆ ಜಾಮೀನುದಾರನಾಗುವುದು, ಹೊಣೆ ನಿಲ್ಲುವುದು ಅಪಾಯಕಾರಿ. ಬೇರೊಬ್ಬರ ಬಾಧ್ಯತೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅಪಾಯವಿರುತ್ತದೆ ಎಂಬುದ ಅರಿತು ಎಚ್ಚರ ವಹಿಸಿ ವಿಶ್ವಾಸವುಳ್ಳವರಾಗಿ ಬಾಳಿದರೆ ಒಳಿತಲ್ಲವೇ?